ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ಮುಂದಿನ ದಿನಗಳಲ್ಲಿ ವಿಶ್ವಾದ್ಯಂತ ಭಾರತ ದೇಶದಲ್ಲಿ ಆಚರಿಸುವ ಹಬ್ಬಗಳೆಂದರೆ ಅದು ಪವಿತ್ರ ರಂಜಾನ್, ಮುಸ್ಲಿಮರಿಗೆ ಹಾಗೂ ಚಂದಮಾನ್ ಉಗಾದಿ ಹೊಸ ವರ್ಷ ಹಿಂದೂ ಧರ್ಮದ ಬಾಂಧವಗಳು ಆಚರಿಸುತ್ತಾರೆ. ಹೌದು ವೀಕ್ಷಕರೇ, ಈ ಹಬ್ಬಗಳಿಗೆ ಸಮರ್ಪಕ ನೀರು, ಸ್ವಚ್ಛತೆ ಬಗ್ಗೆ ಹರಿಹರ ನಗರದ ಅಂಜುಮನೆ ಇಸ್ಲಾಮಿಯಾ ಸಮಿತಿಯ ಅಧ್ಯಕ್ಷರಾದ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ RC ಜಾವೇದ್ರವರು ನಗರಸಭೆಯ ಪೌರಾಯುಕ್ತರಿಗೆ ಮನವಿ ನೀಡುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. 18 ಮತ್ತು 20ನೇ ತಾರೀಕಿಗೆ ರಂಜಾನ್ ಮತ್ತು ಯುಗಾದಿ ಹಬ್ಬ ಬರ್ತಾ ಇದೆ. ಪ್ರತಿ ವರ್ಷ ಏನಾಗ್ತಾ ಇದೆ ಅಂದರೆ ನೀರಿನ ಸಮಸ್ಯೆ ಇದೆಲ್ಲ ಹಬ್ಬ ಟೈಮಿಗೆ ಇದೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಗುತ್ತೆ. ಕೇಳಿಸ್ಕೊಂತಿದ್ದಾರೆ, ಆದರೆ ಸ್ವಲ್ಪ ಹೇಳಕ್ಕೆ ಸ್ವಲ್ಪ ಇದಾಗುತ್ತೆ. ಹಬ್ಬ ಟೈಮಿಗೆ ಇದೆಲ್ಲ ನೀರಿನ ಪ್ರಭಾವ ಭಾಳ ಆಗುತ್ತೆ. ಮತ್ತು ಅಲ್ಲೆಲ್ಲಿ ಇದೆಲ್ಲ ಕಸದು ಭಾಳ ಇದು ಆಗ್ತಾ ಇದೆ ಎಲ್ಲ ಕಡೆಗೆ. ಈಗ ನಾವು ಎಲ್ಲರೂ ನೋಡ್ಕೊಂಡು ಬನ್ನಿ, ಎಲ್ಲ ಕಡೆಗೂ ಇದೆಲ್ಲ ಕಸನೇ ಇರೋದು. ಎಲ್ಲ ಕಡೆಗೂ ಗಾಡಿಗಳು ಯಾವುದು ವಾಡಿಕೆ ಇದೆಲ್ಲ ಸರಿಯಾಗಿ ಬರ್ತಾ ಇಲ್ಲ. ನೀರು ಕೂಡ ಇದೆಲ್ಲ ಸರ್ವರ್ ಆಗ್ತಾ ಇಲ್ಲ. ಈಗ ನೀರು ಈಗ ಬಿಸಿಲುಗಾಲದಲ್ಲಿ ಇದೆಲ್ಲ ಒಳ್ಳೆಯದು ಕೂಡ ಇದೆಲ್ಲ ಒಣಗಿರುತ್ತಲ್ಲ. ಹಾಗಾಗಿ ಹಬ್ಬ ಟೈಮಿಗೆ ಒಂದು 2-3 ದಿವಸ ಯಾವುದೇ ಕಾರಣಕ್ಕೂ ಇದೆಲ್ಲ ನೀರಿನ ಪ್ರಭಾವ ಯಾವುದೇ ಥರದ ತೊಂದರೆ ಆಗಲಿಲ್ಲಂಗೆ ಇದೆಲ್ಲ ನೀವು ನೋಡ್ಕೋಬೇಕು. ಅದರ ಜೊತೆಗೆ ಇದೆಲ್ಲ ನಾವು ಈ ಹಬ್ಬ ರಂಜಾನ್ ಹಬ್ಬ ಇದೆಲ್ಲ ಭಾಳ ದೊಡ್ಡ ಹಬ್ಬ ನಮ್ಮದು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಇದೆಲ್ಲ ನಾವು ನಗರಸಭೆಗೆ ಒಂದು ಮನವಿ ಪತ್ರವನ್ನು ನಮ್ಮ ಅಂಜುಮನ್ ಸಂಸ್ಥೆಯಿಂದ ಒಂದು ಪತ್ರ ಕೊಟ್ಟಿದ್ದೀವಿ. ಈದ್ಗಾ ಮೈದಾನದಿಂದ ಇದೆಲ್ಲ ಸ್ವಚ್ಛಗೊಳಿಸ್ಬೇಕಂತಂದು ಅಲ್ಲಿ ಸುಮಾರು ಪ್ರತಿ ವರ್ಷ 15ರಿಂದ 20 ಸಾವಿರ ಮುಸ್ಲಿಂ ಸಮಾಜದ ಬಾಂಧವರು ಸೇರಿಕೊಂಡು ಅಲ್ಲಿ ಹಬ್ಬವನ್ನು ಆಚರಣೆ ನಾವು ಮಾಡ್ತೀವಿ. ಆದರೂ ಈ ಸತಿಗೂ ನಾವು ನಿಮಗೆ ಲೆಟರ್ ಮುಖಾಂತರ ಆಯ್ತಲ್ಲ ನಾವು ನಿಮಗೆ ಕೊಟ್ಟಿದ್ದೀವಿ. ಅದೊಂದು ಹೆಚ್ಚು ಕಡಿಮೆ 8 ದಿವಸ ನೀವು ಒಂದು ಗ್ಯಾಂಗಿಗೆ ಬಿಟ್ಟು ಸ್ವಚ್ಛತೆಯನ್ನು ಮಾಡಿಸ್ಬೇಕಾಗುತ್ತೆ. ಅದರ ಭಾಗವಾಗೂ ಆಯ್ತಲ್ಲ ನೀವು ಸ್ವಲ್ಪ ಗಮನ ಹರಿಸಿ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ಬೇಕು.